ನಮಸ್ತೆ ಎಲ್ಲರಿಗೂ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸಾಮಾಜಿಕ ಜಾಲತಾಣ ಅದು ಅನಿವಾರ್ಯ ನನಗೆ. ಸದ್ಯಕ್ಕೆ ಫೇಸ್ಬುಕ್ ಅಕೌಂಟ್ ಟೆಕ್ನಿಕಲ್ ಇಶ್ಯೂಯಿಂದ ಲಾಗಿನ್ ಆಗ್ತಾ ಇಲ್ಲ. ಸರಿ ಮಾಡ್ತೀನಿ ಆದಷ್ಟು ಬೇಗ. ಸರಿ ಆಗದಿದ್ದರೆ ಇನ್ನೊಂದು ಅಕೌಂಟಲ್ಲಿ ಮತ್ತೆ ಓಪನ್ ಮಾಡ್ತೀನಿ. ಈಗ ನಾನಿರೋದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ. ಶ್ರೀಕೃಷ್ಣನ ಜನ್ಮ ನಕ್ಷತ್ರದಲ್ಲೇ ಹುಟ್ಟಿದ ನನಗೆ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೊಂದು ಹೋಗುವ ಸೌಭಾಗ್ಯ 3 ವರ್ಷದ ನನ್ನ ಕನಸೊಂದು ನನಸಾಯಿತು. ನೀವು ಅಂದುಕೊಳ್ತಿರ್ಬೋದು ಇಂಥ ಒಂದು ಕನಸು ಕಾಣುವವರು ಇದ್ದಾರಾ ಅಂತ. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಸೌಜನ್ಯ ಹೋರಾಟಕ್ಕೆ ಬಂದಾಗ ನನ್ನ ಒಳಗಿನ ಕೆಲವು ಆಕ್ರೋಶಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗಿ ಅದು ನಮ್ಮ ಶತ್ರುಗಳಿಗೆ ಬಹಳಷ್ಟು ತಲೆನೋವಾಗಿ ಒಂದಷ್ಟು ಕೇಸುಗಳನ್ನು ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ ಕೋರ್ಟು ಕೇಸು ನಡೀತಾನೇ ಇದೆ. ನಾನು ತುಂಬ ಅದರಲ್ಲಿ ಕಲಿತಾನೇ ಇದ್ದೀನಿ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರ ಧರ್ಮಸ್ಥಳದವರು ನನಗೆ ತೊಂದರೆ ಕೊಟ್ಟಿಲ್ಲ. ಮತ್ತು ನನ್ನ ವಿರುದ್ಧ ತಿರುಗಿ ನಿಂತವರು ಬುರುಡೆ ಗ್ಯಾಂಗಿನ ಸದಸ್ಯರು. ಅವರಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ. ಅದರಲ್ಲಿ ಕೆಲವರು ನನಗೆ ತೊಂದರೆ ಮಾಡಿದಾಗ ಅವರ ವಿರುದ್ಧ ಸಿಡಿದಿದ್ದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ತಪ್ಪಿ ಒಪ್ಕೊಂಡಿಲ್ಲ, ನಾನು ಕ್ಷಮೆನೂ ಕೇಳಿಲ್ಲ, ನಾನು ಹೇಳಿದ ಮಾತನ್ನು ಹಿಂದಿರುಗಿಸಲಿಲ್ಲ. ನಂದು ಒಂದೇ ಒಂದು ಚಾಲೆಂಜ್, ನನ್ನ ಫೇಸ್ಬುಕ್ ಅಕೌಂಟ್ ಇನ್ನೂ ಪಬ್ಲಿಕ್ ಪ್ರೊಫೈಲಲ್ಲಿದೆ. ಹಿಂಗೆ ನನ್ನ ಎಲ್ಲ ಪೋಸ್ಟ್ಗಳನ್ನು ನೋಡ್ಬೋದು. ಅನಿತಾ ಒಂದೇ ಮಾತು ಹೇಳಿದ್ರು, ಯಾವ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ, ಯಾರ ಮುಂದೆ ತಲೆ ತಗ್ಗಿಸಲ್ಲ, ಯಾರಿಗೂ ಹೆದರಲ್ಲ. ಬಹಳಷ್ಟು ಜನ ಕೇಳಿದವರಿದ್ದಾರೆ, ಎಂಥ ಧೈರ್ಯ ಮಾರ್ರೆ ನಿಮಗೆ ಅಂತ. ಅದು ಹುಟ್ಟಿನಿಂದಲೇ ಬಂದಿದ್ದು. ಅದರ ಹಿಂದೆ ನನ್ನ ಅಪ್ಪ ಯಾವತ್ತೂ ನನ್ನ ಜೊತೆ ಇರ್ತಾರೆ. ಯಾವತ್ತೂ ನನ್ನ ಮಗಳು ಸೋಲಬಾರ್ದು ಎಂಬ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಜೊತೆಗೆ ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ ನನ್ನ ಫ್ಯಾಮಿಲಿ ವಿಚಾರ ಹೆಚ್ಚು ಬೇಡ. ಒಂದು ವಿಚಾರ ಈ ಮೂಲಕ ಹೇಳ್ತೀನಿ, ನನಗೂ ಹೋರಾಟಕ್ಕೂ ಫ್ಯಾಮಿಲಿಗೂ ಕನೆಕ್ಟ್ ಮಾಡಬೇಡಿ. ಹೋರಾಟ ನನ್ನ ವೈಯಕ್ತಿಕ, ನ್ಯಾಯಕ್ಕೋಸ್ಕರ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೆಂಬ ತುಂಬ ಒಂದು ಕಾಳಜಿ ಇದೆ ನನಗೆ. ಅನ್ಯಾಯದ ವಿರುದ್ಧ ಧ್ವನಿ ಖಂಡಿತ ಎತ್ತೀನಿ, ಅದೆಲ್ಲೇ ಇದ್ದರೂ ಸರಿ. ಎಕ್ಸ್ಪೆಷಲಿ ಹೆಣ್ಣಿಗೋಸ್ಕರ. ಯಾಕಂದರೆ ನಾನೊಂದು ಹೆಣ್ಣಾಗಿ ಹೆಣ್ಣಿಗೋಸ್ಕರ, ಹೆಣ್ಣಿನ ನ್ಯಾಯಕ್ಕೋಸ್ಕರ, ಹೆಣ್ಮಕ್ಳಿಗೋಸ್ಕರ ಮುಂದಿನ ನನ್ನ ಹೋರಾಟ ಇದ್ದೇ ಇರುತ್ತೆ. ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದೆ. ಸೊ ಇದೀಗ ನಾನು ಉಡುಪಿಯ ಕೃಷ್ಣ ಮಠದಲ್ಲಿದ್ದೀನಿ. ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಬಂದ ನನಗೆ ಮೊದಲು ಹೋಗಬೇಕನ್ನಿಸಿದ್ದು ಗುರುಪುರದ ಸತ್ಯದೇವತೆ ದೇವತೆಗೆ. ಬಂದ ವೇಳೆ ಸೀದಾ ಅಲ್ಲಿಗೆ ಹೋದೆ. ಎಲ್ಲಿ ಯಾರ ಮನೆಗೂ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದೆ, ಅಂದಲ್ಲಿ ವಿಶ್ರಾಂತಿ ಪಡೆದು ನೆಕ್ಸ್ಟ್ ದಿವಸ ನನ್ನ ಗುರುಗಳಂದರೆ ಗುರುಗಳು ಸಿಕ್ಕಿಲ್ಲ, ಅರ್ಚಕರು ಬಂದ ಕೂಡಲೇ ಒಂದು ವಿಷಯ ಹೇಳಿದರು, ಖುಷಿಯಲ್ಲಿ ವ್ಯಕ್ತಪಡಿಸಿದರು. ನಾನು ಹೇಳಿದ ಮಾತು ಸತ್ಯ ಆಯಿತು, ಅವಳು ಬಂದೇ ಬರ್ತಾಳೆ, ಅವಳು ಧೈರ್ಯದಿಂದಲೇ ಬರ್ತಾಳೆ, ಅವಳು ಯಾವ ಕಾರಣಕ್ಕೂ ಕಣ್ಣೀರು ಹಾಕೊಳ್ಳಲ್ಲ. ಬಹಳಷ್ಟು ಖುಷಿಯಾಗಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದು 15 ದಿವಸ, ಎಲ್ಲ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದೆ. ಅದೇನು ನನ್ನ ಮನೆಯವರು ನನ್ನನ್ನು ಸುಮ್ಮನೆ ಇರಲಿಕ್ಕೆ ಬಿಡಬೇಕಲ್ಲ, ಬೇಗ ಸ್ವಲ್ಪ ಒತ್ತಾಯಪೂರ್ವಕ ಹೊರಗೆ ತಂದರು. ಯಾಕಂದರೆ ಬಹಳಷ್ಟು ನೊಂದಿದ್ರು ಅವರು. ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ನಾನು ಹೇಳಿದ್ದೆ, ಬಟ್ ಏನೋ ಅವರಿಗೆ ಅರ್ಥ ಆಗಿಲ್ವೋ, ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕಾಗಲಿಲ್ಲ. ಒಂದು ದೊಡ್ಡ ಹೋರಾಟನೇ ನಡೆಸಿ ನನ್ನನ್ನು ವಾಪಸ್ ಕರೆತಂದರು. ಇವತ್ತೊಂದು ಸ್ಟ್ಯಾಟಸ್ ಹಾಕಿದ್ದೆ ನಾನು, ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಜೋರಾಗಿತ್ತು. ಸೊ ಇನ್ನು ನನ್ನ ಮುಂದಿನ ನಡೆಗಳು, ನನ್ನ ಮಾತುಗಳು, ನಾನೊಂದು ಗಾಯಗೊಂಡ ಸಿಂಹ ಆಗಿದ್ದೀನಿ. ಮೊದಲು ನಾನು ಧನ್ಯವಾದ ಹೇಳಬೇಕಿದ್ದು ಡ್ಯಾಶ್ ಸಮುದಾಯದ ಎಲ್ಲ ವ್ಯಕ್ತಿಗಳಿಗೆ. ಕೊನೆಗೆ ನೀವು ಗೆದ್ರಿ, ನಾನು ಗೆದ್ದೆ. ನಾನು ಸೋಲೊಪ್ಪಿಕೊಂಡಿಲ್ಲ, ನಾನು ಕ್ಷಮೆ ಕೇಳಿಲ್ಲ. ನಿಮ್ಮದೊಂದು ಆಸೆ ಪೂರೈಸಿತು. ಸೊ ನಿಮ್ಮ ಎಲ್ಲ ಅತೃಪ್ತ ಆತ್ಮಗಳಿಗೆ ಸಂತೃಪ್ತಿ ಆಗಿರ್ಬೋದು. ವಿಚಿತ್ರ ಅನಿಸಿದ್ದೇನು ಗೊತ್ತಾ, ನಾನು ಕೋರ್ಟಿಗೆ ಬಂದಾಗ ನನ್ನ ಬೇಲ್ ಅಪ್ಲಿಕೇಶನ್ ಹಾಕುವಾಗ, ನಾನು ಆ್ಯಕ್ಚುಲಿ ಬೇಲ್ ಹಾಕಬೇಡಿ, ಏನೋ ಹಾಕಬೇಡಿ, ನನ್ನ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗಿ ನಾನು ಪೊಲೀಸರಿಗೆ ಹೇಳಿದೆ. ತುಂಬ ಫನ್ನಿ ಆಗಿತ್ತು ಇನ್ಸಿಡೆಂಟು. ತುಂಬ ಧನ್ಯವಾದಗಳು ಹೇಳಬೇಕಾದ್ರು ಬರ್ಕೆ ಪೊಲೀಸ್ನ ಸಿಬ್ಬಂದಿಗಳಿಗೆ. ತುಂಬ ಗೌರವಯುತವಾಗಿ ನನ್ನಲ್ಲಿ ನಡೆಸಿಕೊಂಡು ತುಂಬ ಕಾಳಜಿಯಿಂದ ನನ್ನನ್ನು ನೋಡಿಕೊಂಡಿದ್ದಕ್ಕೆ. ನೆಕ್ಸ್ಟ್ ನನಗೋಸ್ಕರ ವಾದ ವಿವಾದ ಮಂಡಿಸಿದ ಸ್ಟ್ರಾಂಗ್ ಅಡ್ವೊಕೇಟ್ ಟೀಮಿಗೆ ವಿಚಾರ ಹೆಸರು ನಾನು ಇಲ್ಲಿ ಹೇಳಲ್ಲ, ಮೇ ಬಿ ಅವರಿಗೆ ತೊಂದರೆ ಆಗ್ಬೋದೇನೋ. ಬಟ್ ತುಂಬ ಕಾಳಜಿಯಿಂದ
ತುಂಬ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿ ನನ್ನ ಒಂದು ಬೇಲ್ ತೆಗೆಸಿಕೊಟ್ಟಿದ್ದಾರೆ. ಜೊತೆಗೆ ಯಾವತ್ತೂ ನಾನು ಚಿರಋಣಿ ನನ್ನ ಫ್ಯಾಮಿಲಿಗೆ. ಫ್ಯಾಮಿಲಿ ವಿಚಾರ ಜಾಸ್ತಿ ಬೇಡ, ಯಾಕಂದರೆ ಹೋರಾಟಕ್ಕೂ ಫ್ಯಾಮಿಲಿಗೂ ಸಂಬಂಧ ಇಲ್ಲ. ಅಂತೂ ಗೆದ್ದು ಬಂದಿದ್ದೀನಿ. ಯಾವತ್ತೂ ಸೋಲಲ್ಲ, ಯಾವತ್ತೂ ತಲೆ ತಗ್ಗಿಸಲ್ಲ. ಸೋಲೋದು ಒಂದೇ, ಸಾಯೋದು ಒಂದೇ. ಅನಿತಾದ ಧ್ವನಿ ಅಡಗಿಸ್ಬೇಕಿದ್ರೆ ಅನಿತಾ ಸಾಯಬೇಕು, ಉಸಿರು ನಿಲ್ಲಬೇಕಷ್ಟೆ. ಅಂತೂ ಬಹಳಷ್ಟು ವಿಚಾರಗಳು ನಿಮ್ಮಲ್ಲಿ ಹೇಳಲಿಕ್ಕಿದೆ. ಅಲ್ಲಿ ಹೋದ ಘಟನೆಗಳು. ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ. ನಿನ್ನೆ ನಾನು ಮೂಡುಬಿದಿರೆ ಕೋರ್ಟ್ ಸಂಬಂಧಿತ, ನಾಳೆ ಬೆಳ್ತಂಗಡಿಗೆ. ಸೊ ಕೆಲವೊಂದು ಕೇಸ್ ಕೋರ್ಟ್ ವಿಚಾರಗಳನ್ನು ಮುಗಿಸ್ಕೊಂಡು ಮತ್ತೆ ನನ್ನ ಕರ್ಮ ಭೂಮಿಗೆ ವಾಪಸ್ ಬೆಂಗಳೂರಿಗೆ. ಅದಕ್ಕಿಂತ ಮುಂಚೆ ನಾನು ಹೋಗಿದ್ದು ಸತ್ಯದೇವತೆ ನ್ಯಾಯದೇವತೆಗೆ. ಅವರು ಹೇಳಿದ ಒಂದೇ ಮಾತು, ಯಾವ ಕಾರಣಕ್ಕೂ ಹೋರಾಟ ನಿಲ್ಲಿಸಬೇಡ ಅಂತ. ಯಾಕಂದರೆ 99% ಜನ ಸಾಕು ಇನ್ನು ಸುಮ್ಮನಾಗು ಅಂತ ಹೇಳಿದರೆ, ಒಬ್ಬರೇ ಒಬ್ಬರು ವ್ಯಕ್ತಿ ದೇವರ ಮುಂದೆ ನನಗೆ ದೇವರೇ ಅಂದಾಗಾಯಿತು, ಯಾವ ಕಾರಣಕ್ಕೂ ಹೋರಾಟ ನಿಲ್ಲಿಸಬೇಡ ಅಂತ ಇಮ್ಮಿಡಿಯೇಟ್ ನನ್ನ ಮನೆಯವರಿಗೆ ಫೋನ್ ಮಾಡಿ ಹೇಳಿದೆ, ಅನಿತಾ ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ, ಮತ್ತೆ ಮಾತಾಡ್ತೀನಿ ಅಂತ. ನಿಮ್ಮೆಲ್ಲ ಸಜೆಷನ್ ನನ್ನ ಕಾಳಜಿಗೋಸ್ಕರ ಗೊತ್ತು ನನಗೆ ತೊಂದರೆ ಆಗಬಾರ್ದು ಅಂತ. ಅನಿತನಿಗೆ ಯಾವುದೂ ತೊಂದರೆ ಇಲ್ಲ. ಎಷ್ಟು ಕಷ್ಟ ಬಂದರೂ, ಎಷ್ಟೇ ನನ್ನನ್ನು ಕುಗ್ಗಿಸಿದ್ರು ಕುಗ್ಗುವ ವ್ಯಕ್ತಿ ನಾನಲ್ಲ. ಯಾಕಂದರೆ 2023ಕ್ಕೆ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೌಜನ್ಯ ಎಂಬ ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಬಂದಾಗ ಅನಿತಾ ಒಂದೇ ಡಿಸೈಡ್ ಮಾಡಿರೋದು, ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ. ಇಂದಿಗೂ ಆ ಹೆಣ್ಣು ಮಗಳೊಂದು ನೆವನ ಮಾತ್ರ. ಸಮಾಜದಲ್ಲಿ ಆಗೋ ಬಹಳಷ್ಟು ಅನ್ಯಾಯಗಳು ನನ್ನ ಕಣ್ಣ ಮುಂದೆ ತೋರಿ ಬಂತು. ಎಲ್ಲರಿಗೂ ನ್ಯಾಯ ಕೊಡಿಸಬೇಕು. ಮತ್ತು ನಾನಿದ್ದ ಜಾಗ, ಅಲ್ಲಿದ್ದ ವ್ಯಕ್ತಿಗಳು ಅಪರಾಧಿಗಳಲ್ಲ, ಖಂಡಿತ ಅಲ್ಲ. ನಿಜವಾದ ಅಪರಾಧಿಗಳು ಹೊರಗಿದ್ದಾರೆ, ನಿರಪರಾಧಿಗಳು ಒಳಗಿದ್ದಾರೆ. ಸೊ ಅವರನ್ನು ಒಂದು ಸಾಂತ್ವನ ಮಾತು ಅವರ ಜೊತೆ ಇದ್ದುಕೊಂಡು ಒಂದು 2-3 ದಿವಸ, ಯಾಕಂದರೆ ಕೆಲವು ದಿನಗಳು ಮಾತ್ರ ನಂಗೆ ಅಲ್ಲಿ ಇರಲಿಕ್ಕಾಗಿದ್ದು. ಇನ್ನು ಕೋರ್ಟು ಕೇಸ್ ಅಂತ ನಾನು ಹೊರಗಡೆ ಬಂದಿದ್ದೆ ವಿತ್ ದ ಹೆಲ್ಪ್ ಆಫ್ ಪೊಲೀಸ್. ಸೊ ಬಹಳಷ್ಟು ಇಂಟ್ರಾಕ್ಷನ್ ಅವರ ಜೊತೆ ಮಾಡಲಿಕ್ಕಾಗಲಿಲ್ಲ. ಅಂದರೆ ಒಂದಷ್ಟು ಸಮಯ ಅವರ ಜೊತೆ ಇದ್ದು ಅವರ ನೋವುಗಳನ್ನು ಆಲಿಸಿ ಅವರಿಗೆ ನ್ಯಾಯ ಕೊಡಿಸಬೇಕು ಎಂಬ ಒಂದು ಉದ್ದೇಶದಿಂದ ಹೊರಗೆ ಬಂದಿದ್ದೀನಿ. ಅದಕ್ಕೋಸ್ಕರ ಕೆಲಸ ಮಾಡಲಿಕ್ಕಿದೆ. ಬಹಳಷ್ಟು ವಿಚಾರಗಳು ನನಗೆ ಮಾಡಲಿಕ್ಕಿದೆ, ಕೆಲಸಗಳು. ಇನ್ನು ಮುಂದೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕಂದರೆ ನಾನು ಕನಸು ಕಂಡ ಒಂದು ಕನಸು, ಅಲ್ಲಿಗೆ ಹೋಗಬೇಕು ಅಂತ ಇದ್ದ ಕನಸು ನನಸು ಮಾಡಿಕೊಟ್ಟ ಒಂದು ಸಮುದಾಯದ ವ್ಯಕ್ತಿಗಳಿಗೆ ತುಂಬ ಥ್ಯಾಂಕ್ಸ್. ಇನ್ನು ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ ನನ್ನ ಅಡ್ವೊಕೇಟ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ. ಜೊತೆಗೆ ನನ್ನ ಫ್ಯಾಮಿಲಿ. ಒಂದು ವಿಚಾರ ಹೇಳ್ತೀನಿ, ಇನ್ನು ನೆಕ್ಸ್ಟ್ ವೀಡಿಯೋ ತುಂಬ ಮಾಡಲಿಕ್ಕಿದೆ. ಸದ್ಯಕ್ಕೆ ಫೇಸ್ಬುಕ್ ಅಕೌಂಟ್ ಇರಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಲಾಗಿನ್ ಆಗ್ತಾ ಇರಲ್ಲ. ಹೊಸ ಅಕೌಂಟ್ ಮಾಡೋಣ, ಅದಕ್ಕೇನಿಲ್ಲ, ಸ್ವಲ್ಪ ಸಮಯ ಬೇಕು. ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾದ ಕಾಂಟ್ಯಾಕ್ಟ್ ಬೇಡ, ಆಂಡ್ರಾಯ್ಡ್ ಮೊಬೈಲೇ ಬೇಡ ಅಂತ ಒಂದು ಬೇಸಿಕ್ ಹ್ಯಾಂಡ್ಸೆಟ್ ಇಟ್ಕೊಂಡು ಬೇರೆ ನಂಬರ್ ಇಟ್ಕೊಂಡು 2 ದಿವಸ ಓಡಾಡಿದೆ. ಬಟ್ ಅನಿವಾರ್ಯ, ನಿಮ್ಗೆ ಗೊತ್ತಿರ್ಬೋದು, ಗೂಗಲ್ ಪೇ, ಜಿಮೇಲ್, ವಾಟ್ಸಪ್ ಇವತ್ತು ಇನ್ಸ್ಟಾಲ್ ಮಾಡಿದ್ದು ನಾನು. ಬೇಡನೇ ಬೇಡ, ಯಾರ ಕಾಲನ್ನು ರಿಸೀವ್ ಮಾಡಲ್ಲ ಅನಿತಾ. ಏನು ಹೇಳಲಿಕ್ಕಿಲ್ಲ ನನಗೆ. ಏನಿದ್ರೂ ಯೂಟ್ಯೂಬಲ್ಲಿ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಹೇಳ್ತೀನಿ. ಸದ್ಯಕ್ಕಿರುವ ಮೀಡಿಯಾ ಅಷ್ಟೇ ನನಗೆ. ಮತ್ತು ಯಾವ ಕಾರಣಕ್ಕೂ ನನ್ನ ಫ್ಯಾಮಿಲಿಗೆ ಒಬ್ಬರಿಂದ ಒಂದು ಕಾಲ್. ಆ್ಯಕ್ಚುಲಿ ನಾನು ಹೆಚ್ಚಾಗಿ ಕಾಲ್ ಹೋಗೋದು ನನ್ನ ಅಕ್ಕನಿಗೆ. ಹೇಳಿದ್ದೀನಿ ಅವಳಿಗೆ, ಯಾರ ಕಾಲು ರಿಸೀವ್ ಮಾಡಬೇಡ, ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡಲ್ಲ. ಯಾರಿಗಾದರೂ ಬೇಕಿದ್ರೆ ನಿಮ್ಮ ಫ್ಯಾಮಿಲಿಯವ್ರು ಕೇಳಿದರೆ ನನ್ನ ನಂಬರ್ ಕೊಡ್ಬೋದು. ಹೊರಗಿನವರಿಗೆ ನಾನು ಮಾತಾಡಲ್ಲ. ಎ ಗ್ಯಾಂಗ್, ಬಿ ಗ್ಯಾಂಗ್, ಸಿ ಗ್ಯಾಂಗ್, ಡಿ ಗ್ಯಾಂಗ್. ನನಗೀಗ ಶತ್ರುಗಳು ಡಿ ಗ್ಯಾಂಗ್ ಮೊದಲೇ ಶತ್ರುಗಳು, ನೆಕ್ಸ್ಟ್ ಶತ್ರುಗಳು ಬುರುಡೆ ಗ್ಯಾಂಗು, ಈಗೊಂದು ಕಮ್ಯುನಿಟಿ ಗ್ಯಾಂಗ್. ಸೊ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕಾಗಿದೆ. ಅನಿತಾ ಸ್ಟ್ರಾಂಗ್ ಆಗಿದ್ದೀನಿ, ಸ್ಟ್ರಾಂಗ್ ಆಗಿರ್ತೀನಿ. ಎಲ್ಲ ಕೆಟ್ಟ ಕಮೆಂಟ್ಗಳಿಗೆ ಸ್ವಾಗತ. ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಲ್ಲ, ಸಾಧ್ಯ ಆದರೆ ರಿಪ್ಲೈ ಕೊಡ್ತೀನಿ. ಆದರೆ ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು. ಮತ್ತು ಎಚ್ಚರಿಕೆಯ ಮಾತು ಎಲ್ಲರಿಗೂ, ಅನಿತನ ಹೋರಾಟ ಮುಂದುವರಿಯುತ್ತದೆ. ಅನಿತಾ ಸಾಮಾಜಿಕ ಜಾಲತಾಣದಿಂದ ಯಾವ ಕಾರಣಕ್ಕೂ ಮುಂದುವರಿಯಲ್ಲ. ಬಹಳಷ್ಟು ವಿಚಾರ SIT ಬಗ್ಗೆ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕಿದೆ. ಕಮ್ಯುನಿಟಿ ವಿಚಾರ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಅದು ಕೋರ್ಟ್ನಲ್ಲಿದೆ. ಅವರನ್ನು ಹೆಚ್ಚು ಕೆಣಕುವುದು ಬೇಡ ಅಂತ ಕೆಣಕಿ ಹೋದೆ. ನನ್ನನ್ನು ಕೆಣಕಿದ್ರು ನಾನು ಕೆಣಕಿದೆ. ಯಾವ ಕಾರಣಕ್ಕೂ ಅನಿತಾ ಕ್ಷಮೆ ಕೇಳಿಲ್ಲ. ಮತ್ತಷ್ಟು ಸ್ಟ್ರಾಂಗ್ ಆಗಿ ಬಂದಿದ್ದೀನಿ. ನಿಮ್ಮ ವಿಚಾರಕ್ಕೆ ಏನಿದ್ರು ನೀನು ಕಾನೂನಾತ್ಮಕ ಹೋರಾಟ. ಆದರೆ ಒಂದೇ ಒಂದು ಕಾಲು ನನ್ನ ಫ್ಯಾಮಿಲಿಯವರಿಗೆ ಹೋದರೆ, ಯಾರೇ ಆಗಿರಲಿ, ಅದಕ್ಕೆ ಉತ್ತರ ಯೂಟ್ಯೂಬಲ್ಲಿ ಕೊಡ್ತೀನಿ. ಅನಿತನಿಗೆ ಈಗ ಫ್ಯಾಮಿಲಿ ಅಂತ ಇರೋದು ನನ್ನ ಒಡ ಹುಟ್ಟಿದವರು ಮತ್ತು ಕೆಲವರು ನನ್ನ ಸಹೋದ್ಯೋಗಿಗಳು, ಅಡ್ವೊಕೇಟ್ಸು, ಪೊಲೀಸ್ನವರು. ಇವರಿಷ್ಟು ಕಾಲ್ ಬಿಟ್ಟರೆ ಬೇರೆ ಯಾರ ಕಾಲನ್ನು ನಾನು ಆನ್ಸರ್ ಮಾಡಲ್ಲ, ಯಾರಿಗೂ ರಿಪ್ಲೈ ಕೊಡಲ್ಲ. ಎಲ್ಲ ಇಲ್ಲಿ ಮಾತಾಡೋಣ, ಇಲ್ಲಿ ಕಮೆಂಟ್ ಹಾಕಿ ಇದಕ್ಕೆ ಉತ್ತರ ಕೊಡ್ತೀನಿ. ಸಿಗೋಣ. ಮತ್ತು ಬಹಳಷ್ಟು ಕೆಲಸ ಇದೆ. ಕೃಷ್ಣನ ಸನ್ನಿಧಿಯಿಂದ ಮಾತಾಡ್ತಿದ್ದೀನಿ. ಕೃಷ್ಣನ ನಕ್ಷತ್ರದಲ್ಲೇ ಹುಟ್ಟಿ
ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಬಂದು ಕೃಷ್ಣನ ಸನ್ನಿಗೆ ಕೃಷ್ಣ ಕಳಿಸಿಕೊಂಡಿದ್ದಾನೆ. ಮತ್ತಷ್ಟು ಮಾತಾಡೋಣ, ಮತ್ತೆ ಸಿಗೋಣ. ಖುಷಿ ಖುಷಿಯಾಗಿ ಇದ್ದೀನಿ, ತುಂಬ ಸಂತಸದಲ್ಲಿದ್ದೀನಿ, ಮತ್ತಷ್ಟು ಹುರುಪಿನಿಂದಿದ್ದೀನಿ. ಮತ್ತಷ್ಟು ನನ್ನ ಜೊತೆಗಿರಿ, ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿದ್ದೀನಿ, ಬಹಳಷ್ಟು ಜನರಿಗೆ ನ್ಯಾಯ ಕೊಡಿಸಲಿದ್ದೀನಿ. ಸೊ ಯಾವ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯೋಳು ನಾನಲ್ಲ. ಧನ್ಯವಾದ.